ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ? ಹಾ? ನಾವು ನಿಮ್ಗೆ ಬಕ್ರವ್ರು ತರ ಕಾಣಿಸ್ತೀವಾ? ನೀವು ಸತ್ತೋಗವ್ರೆ, ಇವ್ರು ಸತ್ತೋಗವ್ರೆ, ಅವ್ರು ಸತ್ತೋಗವ್ರೆ ಅಂತ ಹೇಳಿದ ತಕ್ಷಣನೇ ಹಾ? ಹೋ ಸತ್ತೋಗ್ಬಿಟ್ಟವ್ರೆ ಬಿಡು ಅಂತ ಹೇಳ್ಬಿಟ್ಟು ನಾವ್ ಹಂಗೆ ವಾಪಸ್ ಓಡೋಗ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಾ? ಏನ್ ಅನ್ಕೊಂಡಿದ್ದೀರಾ? ಹೇಳಿ. ಕಳ್ಳಗ್ಲ. ಪೊಲೀಸರು ಫೋನ್ ಮಾಡಿದೀನಿ ಇರಿ. ನೀವು ನಮ್ಗೆ ಬ್ಯಾಂಕ್ ಅವ್ರಿಗೆ ಯಾಮಾರಿಸಿದಿರಲ್ವಾ? ಯಾಮಾರಿಸ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದಿರಲ್ವಾ? ಇಷ್ಟೆಲ್ಲ ಮೋಸ ಮಾಡಿರೋನ್ನ ಸುಮ್ಮನೆ ಬಿಡಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ನಮಗೆ ಮೋಸ ಮಾಡಿರೋದಕ್ಕೆ ನಾವು ಒಂದೇ ಸಲ ಪೊಲೀಸ್ ಕೇಳಿ ಹಾ ಕಂಪ್ಲೇಂಟ್ ಮಾಡಿದೀವಿ. ಇನ್ನೇನು ಪೊಲೀಸ್ ಅವರು ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬರ್ತಾರೆ. ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಪಾಪ ಅಂತ ಟೈಮಿಂಗ್ಸ್ ಕೊಟ್ರೆ ಬ್ಯಾಂಕ್ ಅವ್ರನ್ನ ಆಟ ಆಡಿಸ್ತೀರಾ ನೀವು? ಹಾ ಮೆಚ್ಕೋಬೇಕು. ಅಬ್ಬಬ್ಬಬ್ಬಬ್ಬ ಅಜ್ಜಿ ಎಷ್ಟು ನಾಟಕ ಆಡ್ತೀಯ ಅಜ್ಜಿ. ಅವಾರ್ಡ್ ನಿನ್ಗೆನೇ ಕೊಡ್ಬೇಕು. ನಾವಂತೂ ಫಿಕ್ಸ್ ಆಗ್ಬಿಟ್ಟಿದೀವಿ ಈ ಸಲ ಬ್ಯಾಂಕ್ಗೆ ಅವಾರ್ಡ್ ಬಂದ್ರೆ ನಿಮ್ಗೆ ಕೊಡ್ಬೇಕು ಅಂತ. ಇರಿ ಪೊಲೀಸ್ನವ್ರು ಬರ್ತಾರೆ. ಅಯ್ಯೋ ಸಾ ಬ್ಯಾಡ ಸಾ ಬ್ಯಾಡ ಸಾ ಪ್ಲೀಸ್ ಸಾ ಬ್ಯಾಡ ಸಾ ಪೊಲೀಸರಿಗೆ ಮಾತ್ರ ಹೇಳ್ಬೇಡಿ ಸಾ. ಬ್ಯಾರೆ ನೀವು ಏನಾರ ಮಾಡಿ ಸಾ. ಸಾ ಪ್ಲೀಸ್ ಸಾ ದಯವಿಟ್ಟು ಸಾ ಹೇಳ್ಬೇಡಿ ಸಾ. ತಪ್ಪಾಯ್ತು ಸಾ, ನಿಮ್ಮ ಕೈ ಮುಗಿತೀವಿ ಸಾ. ಏನೋ ಸಾ ಮನೆ ಬಿಟ್ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ ಸಾ. ಅದಕ್ಕೆ ನಾವೊಂದು ಚಿಕ್ಕ ನಾಟಕ ಆಡಿದ್ವಿ ಅಷ್ಟೇ ಸಾ. ಅಷ್ಟು ಬಿಟ್ರೆ ನಮಗೆ ಯಾವ ನಿಮ್ಗೆ ಮೋಸ ಮಾಡೋ ಅಂತ ಪ್ರಯತ್ನ ಮಾಡಿಲ್ಲ ಸಾ ನಾವು. ದಯವಿಟ್ಟು ಕ್ಷಮಿಸ್ಬಿಡಿ ಸಾ. ಏ ಆಯ್ತೇನೆ ಸಾರು. ಯಪ್ಪ ಹೊಟ್ಟೆ ಸಿತಾಯ್ ಚಿಕನ್ ಸಾರು. ಘಮ 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 ಅಂತ ಐತೆ. ಅಬ್ಬಬ್ಬಬ್ಬ ನನ್ನ ಫೇವ್ರೇಟ್ ಸಾರು. ಆಯ್ತಾ ಇನ್ನೂ ಆಗ್ಲಿಲ್ವನೇ? ಇನ್ನು ಲೇಟೇನೆ? ಒಬ್ಬೊಬ್ಬೊಬ್ಬೊಬ್ಬ ಬ್ಯಾಂಕ್ ಅವ್ರಿಗೆ ಯಾಮರ್ಸ್ಬಿಟ್ಟು ಚಿಕನ್ ಮಟನ್ ಸಾರು. ಅದಕ್ಕೆ ಅಲ್ವಾ ಪೊಲೀಸವ್ರನ್ನ ಕರೆಸ್ತಿರೋದು. ಬರ್ತಾರಿರಿ. ನಿಮಗೆ ಬ್ಯಾಂಕ್ ಅವ್ರು ಸರಿ ಬರಲ್ಲ, ನಿಮಗೆ ಪೊಲೀಸ್ನವರೇ ನಿಮಗೆ ಸರಿ ಬರೋದು. ಸ ಸ ನೀವು ಸ ಉನಪ್ಪ ನಾವೇನೆ ಬಕ್ರಾಗಳು. ಆ ನೀವು ಆಡಿದ ನಾಟಕ ನಂಬ್ಕೊಂಡು ಹೊರಗಡೆ ಹೋಗ್ಬಿಟ್ವಲ್ಲ ಬಕ್ರ. ನಾವೇ ಬಕ್ರ. ನೋಡ್ಕೊಳ್ಳಿ. ಈಗ ಅದಕ್ಕೆ ನೀವು ನಮ್ಮನ್ನ ಬಕ್ರ ಮಾಡಿದ್ರಲ್ಲ, ನಾವು ಸ್ವಲ್ಪ ನಿಮ್ಮನ್ನ ಬಕ್ರ ಮಾಡೋಣ ಅಂತ ಪೊಲೀಸರು ಫೋನ್ ಮಾಡಿದೀವಿ. ಬರ್ತಾರಿರಿ. ಬಂದು ಪೊಲೀಸರು ನಿಮ್ಮನ್ನ ಚೆನ್ನಾಗಿ ಬಕ್ರ ಮಾಡ್ತಾರೆ. ಆಮೇಲೆ ನೋಡಿವ್ರಂತೆ ಬಕ್ರ ಹೆಂಗ್ ಆಗ್ತೀರಾ ಅಂತ ಹೇಳಿ. ಸಾ ಸಾಯ ವಯಸ್ಸಾಗಿ ಯಾಕೆ ಸಾ ಬೇಕು ನನಗೆ? ಈ ಸಾಯ ವಯಸ್ಸಾಗೆ ಯವ್ವ ದೇವ್ರಣೆಗುನ್ವೆ ಸಾಯ ವಯಸ್ಸಾಗಿದೆ ಎಲ್ಲನೂ ಬ್ಯಾಡ ಸಾ ನನಗೆ. ನಿಮ್ಮ ಕೈ ಮುಗಿತೀನಿ ಸಾ, ನಿಮ್ಮ ಕಾಲಿಗೆ ಬೇಕಾದ್ರು ಬೀಳ್ತೀನಿ ಸಾ. ಈ ಸಾಯ ವಯಸ್ಸಾಗೆ ಎಲ್ಲನೂ ಈ ಬಾಳ್ ಬೇಕಾ ಸಾ ನನಗೆ? ಯವ್ವ ಜೈಲ್ಗೆ ಹೋಗಿರೋದು ಅಂದ್ರೆ ಏನು ಸಾ? ಸಾತ್ಯಪ್ಪಾಯ್ತು ಸಾ. ಈಗೇನು ಸಾ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ವಾ ಸಾ ನಿಮಗೆ? ಆಯ್ತು ಸಾ ಹೋಯ್ತೀವಿ ಬಿಡಿ, ಹೋಯ್ತೀವಿ. ಅಯ್ಯೋ ಈಗೇನು ಈಗಲೇ ಖಾಲಿ ಮಾಡ್ಕೊಂಡು ಹೋಯ್ತೀವಿ, ನೀವು ಪೊಲೀಸರಿಗೆ ಯಾಕೆ ಸಾ ಹೇಳ್ತೀರಾ? ಅಯ್ಯೋ ಶಿವನೇ. ಏನೋ ಚಿಕ್ಕದಾಗ ಸುಮ್ಕೆ ತಮಾಷೆ ಮಾಡಿದ್ವಪ್ಪ. ಅದನ್ನ ಒಳ್ಳೆ ಇವ್ರು ಒಳ್ಳೆ ಆಫೀಸರ್ಸ್ಗಳೆಲ್ಲ ಸೀರಿಯಸ್ ಆಗಿ ತಗೋಬಿಟ್ಟವ್ರೆ. ಹೀಗೇನು ಮನೆ ಖಾಲಿ ಮಾಡ್ಬೇಕು ಅಷ್ಟೇ. ಖಾಲಿ ಮಾಡ್ಕೊಂಡು ಹೋಯ್ತೀವಿ ಬಿಡಿ. ಅದ್ರಾಗೇನಂತೆ, ಈಗಲೇ ಹೋಯ್ತಾ ಇರೋದೇನೆ ನೀ. ಈ ಕೆಲಸ ನಾವಾಗಲೇ ಮಾಡಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ. ಆದ್ರೆ ನೀವು ಮಾಡ್ಲಿಲ್ವಲ್ಲ ಇವಾಗ ತಾನೇ. ಪೊಲೀಸರೇ ಬರ್ತಾರೆ, ಅವ್ರಿಗೆ ಉತ್ತರ ಕೊಡಿವ್ರಂತೆ ಬಿಡಿ. ಸಾ ಬ್ಯಾಡ ಸಾ ಪೊಲೀಸ್ ಅವಸ ಬ್ಯಾಡ ಸಾ. ಏನಿದ್ರು ನಾವೇನಿಯ ಬಗೆಹರಿಸ್ಕೊಬಿಡನಿ ಸಾ. ಪ್ಲೀಸ್ ಸಾ ದಯವಿಟ್ಟು ಬ್ಯಾಡ ಸಾ. ಪೊಲೀಸರ್ ಸವಸ ಬ್ಯಾಡ ಸಾ. ಅವ್ರು ಬಂದ್ರೆ ಅವರೆಲ್ಲ ನಮ್ಮ ಮಾತುಗಳು ಕೇಳಲ್ಲ ಸಾ. ಯಗ್ಗ ಮುಗ್ಗ ಹೊಡಿತಾರೆ ಸಾ. ಸಾ ನಾವೇ ಬಗೆಹರಿಸ್ಕೊಳ್ಳೋಣ ಸಾ. ನಾವೇನೇನಿ ಎಲ್ಲಾನು ಬಗೆಹರಿಸ್ಕೊಳ್ಳೋಣ ಸಾ. ದಯವಿಟ್ಟು ಸತಿ ಒಪ್ಪಾಯ್ತು ಸಾ. ನೋಡಿ, ನೀವು ನಮಗ್ ಮಾಡ್ರೆ ಇದಕ್ಕೆ ಮನೆಗಿರೋ ಒಂದು ಸಾಮಾನು ತಗೊಂಡು ಹೋಗ್ಬಿಡ್ದು ಹಂಗೆ ಮನೆ ಖಾಲಿ ಮಾಡ್ರಿ. ನಡೀರಿ. ನಿಮ್ಮ ಬಟ್ಟೆ ಮಾತ್ರ ಬಟ್ಟೆನೂ ತಗೊಳಕ್ ಬಿಡಲ್ಲ. ಈ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದ್ರಲ್ವಾ, ಎಲ್ಲ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ. ಇಲ್ಲ ಅಂದ್ರೆ ಮನೆನ ಹರಾಜಾಗ್ತೀವಲ್ಲ ಅವಾಗ ಸಾಮಾನು ನಿಮ್ಮ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿರಂತೆ. ನಡೀರಿ. ಪೊಲೀಸವ್ರು ಬರಬಾರ್ದು ಅಂತಂದ್ರೆ ಏನು ತಗೋಬಾರ್ದು, ಹಂಗೆ ಹೋಗ್ತಾ ಇರಬೇಕು. ನಮ್ಮ ಹತ್ರನೇ ಆಟ ಆಡ್ತೀರಾ. ಏನೋ ಪಾಪ ಐಟಮ್ಸ್ ಮನೆಗಿರೋಲ್ಲ ತಗೊಂಡು ಹೋಗ್ಲಿ ಅಂತ ಹೇಳಿದ್ರೆ ಡ್ರಾಮಾ ಮಾಡಿದ್ರಿ ಅಲ್ವಾ? ಎಲ್ಲ ಪ್ರತಿಯೊಂದು ಇಲ್ಲ ಬಿಟ್ಟು ಹೋಗ್ತಿರ್ಬೇಕು. ನಡೀರಿ. ಸಾ ಕೋಳಿ ಸಾರು. ಪೊಲೀಸರು ಕೊಡೋಣ ಬಿಡು, ಗೊತ್ತಿರಲ್ಲ ಪೊಲೀಸರು. ಅವ್ರಿಗೆ ಕೋಳಿ ಸಾರು ಮಾಡ್ಕೊಡೋಣ. ಬೇಡ ಸಾ ಬೇಡ. ಎಲ್ಲನೂ ಇಲ್ಲೇ ಚೆಲ್ಬಿಡ್ತು ಒಳಗ್ಬಿಟ್ಟು ಹೋಯ್ತೀವಿ ಸಾ. ಲೇ ಬಾರೆ ಹೋಗೋಣ ಬಾರೆ. ಎಲ್ಲ ನಮ್ಮ ಅಮ್ಮನಿಂದನೇ ನೀ ಆಗಿದ್ದು. ನಮ್ಮ ಅಮ್ಮಂದೇ ನೀ ಕಿತ್ತೋ ಡಬ್ಬ ಹಿಡಿಯ ಅಂತಾರೆ ನಮ್ಮ ಅಮ್ಮನೇ ನೀ ಕೊಡೋದು. ನಮ್ಮ ಅಮ್ಮಂಗೆ ಹೇಳ್ದೆ ಖಾಲಿ ಮಾಡಮ್ಮ ಅಂದ್ರೆ ಕೇಳಲೇ ಇಲ್ಲ. ಇಷ್ಟೊತ್ತು ಅಗಳಿ ಅಟ್ಟು ಕೇರಿಸ್ಬಿಟ್ರು. ಇವಾಗ ನೋಡ್ರೆ ನನ್ನ ಮೇಲೆ ಹೇಳ್ತಿದ್ದೀರಾ? ನಡೀರಾ. ಓಹೋ ನನ್ನ ಮೇಲೆ ಹೇಳೋದು ನೋಡು. ಬಡ್ಡಿಗಳು ಕಳ್ಬಡ್ಡಿಗಳು ನೀವಂತೂ. ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ. ನೋಡಿ ಈಚೆ ಕಡೆಗೆ ಹೋಗೋಣ. ಅಮ್ಮಯ್ಯ ನೋಡಿ ಅದನ್ನೆಲ್ಲ ಚೆಲ್ಬಿಟ್ಟು ಬೇಡ ಒಂದು ಹತ್ರ ಹಾಕ್ಬಿಟ್ಟು ಎಲ್ಲನೂ ಹಂಗೇನೆ ಇದು ಮಾಡ್ಕೊಂಡು ಒಂದು ಈಚೆ ಕಡೆಗೆ ಹೋಗೋಣ. ನೋಡಿ ಪಟ್ ಅಂತ ನೋಡಿ. ನಡಿ. ಸರ್ ಭಾಳ ಖತರ್ನಾಕ್ ಅವ್ರಿ ಸರ್ ಇವರು. ಇವ್ರಿಗೆ ಇದೇ ಶಿಕ್ಷೆನೇ ಆಗಬೇಕು. ಬನ್ನಿ ಸರ್, ಎಲ್ಲ ಮನೆಗೆ ಬಿದ್ದಿರಲಿ. ಅವ್ರು ಅದೇನೋ ಎತ್ಕೊಂಡು ಹೋಗ್ಬಿಡ್ಲಿ. ಅದೇನೋ ಅಡುಗೆ ಮಾಡೋದೆಲ್ಲ ಚೆಲ್ಲಿ ಆಮೇಲೆ ತಿರ್ಗಿ ವಾಸನೆ ಎಲ್ಲ ಬಂದ್ಬಿಡ್ತೈತಲ್ವಾ, ಎಲ್ಲ ಚೆಲ್ಲಿ ಬಿಸಾಕ್ಲಿ. ನಾವು ಬೀಗ ಹಾಕೊಂಡು ನಮ್ಮ ಪಡೆನೂ ಹೊರಟೋಗ್ಬಿಡೋಣ. ಬಂದು ಬ್ಯಾಂಕ್ಗೆ ಬಡ್ಡಿ ಸಮೇತ ಕಟ್ ಮನೆ ಬಿಡಿಸ್ಕೊಂಡು ಹೋಗ್ಲಿ. ಇಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಹರಾಜ್ ಹಾಕೋಣ. ಅವಾಗಾದ್ರೂ ಇವ್ರಿಗೆ ಆಡ್ಕೋಗಿ ಬರ್ತಾರೆ. ಏನು ಸರ್ ಇಷ್ಟು ಮೋಸ ಮಾಡ್ತಾರಾ? ಹಳ್ಳಿ ಜನ ಒಳ್ಳೆ ಜನ ಅಂತ ಅನ್ಕೊಂಡ್ರೆ ಈ ಖತರ್ನಾಕ್ ಹೋಗ್ಬಿಟ್ಟವ್ರಲ್ಲ ಸರ್ ಇಲ್ಲಿ. ನಮಗಿನ ಖತರ್ನಾಕ್ ಜನ ಹೋಗ್ಬಿಟ್ಟವ್ರೆ. ಬನ್ನಿ ಸರ್, ಏನು ಬೇಕೋ ಎಲ್ಲ ಪ್ರೊಸೀಜರ್ ಮಾಡ್ಬಿಡೋಣ. ಬನ್ನಿ ಏನೇನೈತೆ ಎಲ್ಲ ರಿಪೋರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪಟ ಏನೇನೈತೆ ಎಲ್ಲ ರಿಪೋರ್ಟ್ ಎಲ್ಲ ಮಾಡಿಬಿಟ್ಟು ಒಂದು ಕಡೆಯಿಂದ ಅದೆಲ್ಲ ಕೀ ಎಲ್ಲ ಹಾಕೋಬಿಟ್ಟು ಇವ್ರದೆಲ್ಲ ಏನೇನೈತೆ ಎಲ್ಲ ಈಚೆ ಕಡೆ ಬಿಸಾಕಿ ಹೋಗೋಣ ಬನ್ನಿ. ಯವ್ವ ಆಳ್ ಬಿದ್ದೋಗ. ಏನ್ ಮಕ್ಳು ಹಾಳಾಗೋಗ.
ಕೋಳಿ ಸಾರೊಂದು ತುಂಬ್ಕೊಬಿಟ್ಟು ಬಂದ್ವಿ ನೀನು ತಗೊಳಕ್ಕೆ ಬಿಡ್ಲಿಲ್ವಲ್ಲ ಎಲ್ಲ ಚೆಲ್ಲಾಕ್ಸ್ಬಿಟ್ರಲ್ಲ. ಅಯ್ಯೋ ಇಂಥ ನನ್ನ ಮಕ್ಕಳು ಉದ್ದಾರ ಆಗಕ್ಕಿಲ್ಲ. ನಮ್ಮ ಮನೆಯ ಬೀಗ ಆಗ್ತಿರೋದು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದ್ದು ನಮ್ಗಂತೂ. ಯವ್ವ ಪದ್ದಿ ನೀನು ಉದ್ದಾರ ಆಗಕ್ಕಿಲ್ಲ ಕಣ್ಲೆ. ಸಾಲ ಮಾಡೋದು ಮಾಡ್ಬಿಟ್ಟು ಮಳ್ಳಿ ತೀರ್ಸಕ್ಕಾಗ್ದಿದ್ದಂಗೆ ನಮ್ಮನೆ ಬೀದಿಗೆ ತಂದ್ಬಿಟ್ಟಲ್ಲೇ ಮನೆಯಾಳ್ ಪದ್ದಿ. ನೀನು ಉದ್ದಾರ ಆಗಕ್ಕಿಲ್ಲ, ನೀನು ಆಳ್ ಬಿದ್ದೆ ನೀ ಹೋಗೋದು. ಅಯ್ಯೋ ಹೆಂಗಾಗ್ತಾವ್ರು ನೋಡ್ಲೇ ಬೀಗನ. ಯವ್ವ ನಾವೀಗ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇವರು ಕರುಣೆನ ಬೇಡವಾ? ಹೇಳು, ಒಂಚೂರು ಕರುಣೆ ಬೇಡವಾ ನನ್ನ ಮಕ್ಳಿಗೆ? ಸ್ವಲ್ಪನಾದ್ರೂ ಕರುಣೆ ಇದ್ದಿದ್ರೆ ಅವ್ರು ಬೀದಿನ ಕುಂತ್ಕೋತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಏನಾರ ಹೊಸಿ ಸಹಾಯವನ್ನ ಅದು ಇದನ್ನ ಮಾಡಿರೋರು. ಇಲ್ಲ, ಈ ಬೊಡ್ಡಿಗಳು ಏನ್ ಅನ್ಕೋಬಿಟ್ಟವ್ರೆ, ನಮ್ಮ ಈಚೆ ಕಡೆಗೆ ಹಾಕಿದ್ರೇನೆ ಇವ್ರಿಗೆ ಸಮಾಧಾನ ಆಗೋದು. ಕಿತ್ತೋದ್ ಜನ ಕಿತ್ತೋದ್ ಲೋಪರ್ ಜನಗಳು. ಅಯ್ಯೋ ಹಾಕೆ ಬಿಟ್ರು ಬೀಗನ. ಈ ಬೀಗ ಹೊಡೆದ್ಬಿಟ್ಟು ನಾವು ಹೋಗಂಗಿಲ್ಲ ಅನ್ನಿಸ್ತದೆ ಕಣ್ರಿ. ಒಳಗಡೆಗೆ ಹೋಗ್ಬಿಟ್ಟು ನಮ್ಮ ಏನೇನೋ ಒಯ್ಟ ಮೇಲೆ ಎತ್ಕೊಂಬಿಟ್ಟು ಬರ್ಬೋದೇನೋ. ಹೊಡಿಬೋದು, ಹೊಡಿಬಾರ್ದು. ಇವ್ರು ಆ ಕಡೆಗೆ ಹೋದ್ಮೇಲೆ ಹೊಡೆದಾಕ್ಬಿಟ್ಟು ಹೋಗ್ಬಿಡೋಣ ಅಂತಂದ್ರೆ ತಿರ್ಗಿ ಅದಕ್ಕೆ ಏನಾರ ಮಾಡಿಗಿಡ್ತಾರೇನೋ. ಯಾಕೆ ಬೇಕು ಸುಮ್ಕಿನೇನಿಯ? ಮಾತಿಗೆ ಮುಂಚೆ ಪೊಲೀಸು ಅಂತಾರೆ. ಅಯ್ಯೋ ಎಲ್ಲ ಇವ್ರ ಕಡೆ ನೆನೆಯ ಸಪೋರ್ಟ್ ಬೇರೆ ನೆನೆಯ ಮಾಡ್ತಾರೆ. ನಮ್ಮ ಕಡೆ ಬಡಬಗ್ರು ಅಂತ ಯಾರು ಸಹಾಯ ಮಾಡಕ್ಕಿಲ್ಲ ನೋಡಿ. ಎಲ್ಲ ಸೀಲ್ ಹೊಡ್ಕೊಂಡು ಹೋಗಿದ್ವಿ. ಸೀಲ್ಗಿಲ್ ಓಪನ್ ಮಾಡಿದ್ರೆ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರೆ ನಿಮ್ಮನ್ನ. ಸೀಲ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಂಗಿಲ್ಲ, ಸರಿನಾ? ಹಂಗೇನೆ ನಿಮ್ದೇನಾದ್ರು ಮನೆ ಬೇಕು ಅಂತಂದ್ರೆ ಬಡ್ಡಿ ಸಮೇತ ಬಂದು ಬ್ಯಾಂಕ್ಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ತಗೊಂಡೋಗಿ. ಅಲ್ಲಿ ತನಕ ನಿಮ್ಗೆ ಯಾವುದೇ ಅವಕಾಶಗಳಿರಲ್ಲ ಮನೆ ಒಳಗಡೆ ಹೋಗೋಕ್ಕೆ, ಸರಿನಾ? ಗೌರ್ಮೆಂಟಿಂದಲೇ ಸೀಲ್ ಹೊಡ್ದಂಗೆನೆ. ಮತ್ತೇನಾದ್ರು ನೀವು ಓಪನ್ ಮಾಡಿ ತರಲೆ ಕೆಲಸ ಮಾಡ್ಕೊಂಡು ಏನಾದ್ರು ಒಳಗಡೆ ಹೋದ್ರು ಮುಗೀತು ಮುಗೀತು ನಿಮ್ಮ ಕತೆ. ಪೊಲೀಸ್ದವ್ರು ಬರ್ತಾರೆ, ಹುಷಾರ್. ನಾವು ಅಡುಗೆ ಮಾಡ್ಕೊಂಡು ಇವಾಗ ಏನ್ ತಿನ್ನನಿ ಒಂದೆರಡು ಪಾತ್ರೆ ಸಾಮಾನನ್ನ ತಗೋತಾ ಇದ್ವಲ್ಲ, ಅದಕ್ಕೂ ಅಡ್ಬೈ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಲ್ಲ. ನಾವ್ ಹೆಂಗೋ ತಗೋತಾ ಇದ್ವಿ, ನಾವು ಹೆಂಗೋ ಪಾತ್ರೆ ಸಾಮಾನು 4 ಪಾತ್ರೆ ಸಾಮಾನು ತಗೋತಾ ಇದ್ವಿ. ಅದು ಬಿಡ್ದಿದಂಗೆ ಅದನ್ನೇ ಹಾಳು ಮಾಡ್ಬಿಟ್ಟು ಹಾಳ್ಗೆಡೋಗ್ಬಿಟ್ಟಲ್ಲ ನೀವು. ಯಾಕೆ? ಕೊಟ್ಟಿರೋ ಟೈಮ್ ಹಾಳು ಮಾಡಿದ್ ನೀವು ತಾನೇ? ಕೊಟ್ಟಿದ್ವಿ ತಾನೇ ನಿಮ್ಗೆ ಟೈಮ್ನ? ಹೌದು. ಅಯ್ಯೋಯ್ಯೋ ಏನ್ ಸತ್ತೋಗೋಳೆ ಅಂತ ಚೆನ್ನಾಗಿ ಆಕ್ಟಿಂಗ್ ಮಾಡ್ರಿ ಮನೆ ಮಂದಿ ಎಲ್ಲಾನು. ಅದಕ್ಕೆ ಸಿಕ್ಕಿರೋ ಬಹುಮಾನನೇ ಇದು. ಹಬ್ಬಬ್ಬಬ್ಬಬ್ಬ, ಮನೆಯಾಗ ಎಲ್ಲ ಬಿಟ್ಟು ಒಂದು ಬಕೆಟ್ ಸಾಂಬಾರು ಎತ್ಕೊಬಂದು ಕುಂತವಳಲ್ಲ, ಇದು ನೋಡಿದ್ರೆ ಗೊತ್ತಾಗ್ತದೆ ಟೋಟಲ್ ಫ್ಯಾಮಿಲಿ ಹೆಂಗೆ ಅಂತ ಹೇಳ್ಬಿಟ್ಟು. ಮೆಚ್ಕೋಬೇಕು ಮೆಚ್ಕೋಬೇಕು. ಸರಿ ಸರಿ ಆಯ್ತು, ಏನೋ ಮಾಡ್ರಿ. ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಉಳ್ದಿರೋದು ಏನಾಯ್ತು ಅದನ್ನ ಮಾತಾಡಿ. ಸರ್ ಬನ್ನಿ ಹೋಗೋಣ, ಇವ್ರ ಹತ್ರ ಮಾತಾಡಕ್ಕೆ ಇನ್ನೇನು ಉಳ್ದಿಲ್ಲ. ಏನಾರ ಬೇರೆ ಪರಿಹಾರ ಹೇಳಿ ಪರಿಹಾರವಾ? ಈ ಮನೆ ಬಿಟ್ಬಿಟ್ಟು ಹಿಂಗೆ ಬೀದಿನಾಗಿದ್ರೆ ಹೆಂಗ್ಸ ನಾವು? ನಮ್ಗೆ ಏನಾರ ಒಂದು ಪರಿಹಾರ ಕೊಡ್ಬೇಕು. ಸ್ವಲ್ಪ ನೀವು ಪರಿಹಾರ ದನ್ವಾ? ಬನ್ನಿ ಬನ್ನಿ, ಕೊಡ್ತಾರೆ ಬ್ಯಾಂಕ್ ಅವರು. ಸರ್ ನಡೀರಿ. ಇವ್ರಿಗೇನು ಹೆಂಡತಿ ಮಕ್ಳಿಲ್ವಾ? ಇವ್ರ ಹೆಂಡತಿ ಮಕ್ಳು ಬೀದಿನ ಕುಂತಿದ್ರೆ ಹಿಂಗೆ ನೋಡ್ಕೊಂಡು ಕುಂತಿರಾರ ಇವರು? ಎಂತ ನಾಲಯಕ್ಕೂ ಇರ್ಬೇಡ ಇವರು. ಏನೋ ಹೊಸಿ ಸಾಲ ಮಾಡಿದ್ದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟು ಈಚೆ ಕಡೆಗೆ ತೊಳ್ಬಿಡದ? ಒಂದು ಮಾತು ಹೇಳ್ಬೇಕು ತಾನೇ? ಒಂದು ಮಾತನ್ವೇ ಹೇಳಿಲ್ವಲ್ಲ ಇವರು. ಯವ್ವ ಈಗ ಏನ್ ಮಾಡೋದು ಎತ್ ಮಾಡೋದು? ಕರುಣೆ ಇಲ್ದಿದಂಗೆ ಹೋಯ್ತಾರಲ್ಲ. ಓಪನ್ ಮಾಡಿದ್ರೆ ಪೊಲೀಸರು ಬರ್ತಾರಂತೆ. ಅದು ಹೆಂಗ್ ಬಂದ್ಬಿಟ್ರೆ ಪೊಲೀಸರು ಬಟ್ಟೆ ಸುತ್ತಬಿಟ್ಟು ಏನೋ ಹೊಡೆದ್ಬಿಟ್ಟು ಹೋಗೋರಲ್ಲ. ಇನ್ನು ಎಂಥ ಜನ ಇರ್ಬೇಡ ಹೇಳು. ಅಯ್ಯೋ ಏನ್ ಮಾಡೋದು ಈಗ? ಏನ್ ಕತಿಯೋ ರೀ? ಎಲ್ಲ ನಿಮ್ಮಿಂದನೇ ನೀ ಆಗಿದ್ದು. ನಿಮ್ಮನೆ ಎಲ್ಲ ನೆಟ್ಗಿದ್ರೆ ಯಾಕೆ ಹಿಂಗಾಗೋದು? ನೋಡಿರಿ ಅತ್ತಗೆ ನಿಮ್ಮನೆಗೆ ನೀವು ಹೋಗಿ ಸಾಯನತ್ತಾಗ ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ಅಲ್ಲೇನು ಸ್ಯಾನೆ ಇಲ್ಲ ತಾನೆ, ಅಲ್ಲಿ ಕಡಿಮೆ ತಾನೆ. ಅದೇನು ನಾವು ಸಾಲ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕವರೆಲ್ಲ ಸೀಲ್ ಮಾಡಿದಿರೋದು ಅದನ್ನ. ಅವ್ನು ಯಾರು ತಾನೆ? ಅವ್ನಿಗೆ ಹಂಗ ಒಂಚೂರು ಕೊಯ್ಯೋ ಕಾಲ ಹಿಡ್ಕೊಂಡು ಜೀವನ ಮಾಡಕ್ಕೆ ಹೆಂಗೋ ಮನೆ ಇರೋದು. ಹೋಗೋದು ಬಿಟ್ಟು ಇಲ್ಲಿ ಸತ್ಕೊಂಡು ಏನು ಬಂತು? ನೋಡಿದ್ರೆ ನಮ್ಮ ಬಾಳು ಬೀದಿಗೆ ಬಂದ್ಬಿಟ್ವಿ. ಅಯ್ಯೋ ಈಗ ನನ್ನ ಮಗಳನ್ನ ಎಲ್ಲರೂ ಎಲ್ಲಿ ಇಕ್ಕೊಂಡು ನೋಡ್ಕೊಳ್ಳಿ. ನಿಮ್ಗಿದ್ದಿದ್ರೆ ನಿಮ್ಗಿರ್ಬೇಕು ದೊಡ್ಡದು, ನನ್ಗಲ್ಲ. ಥೂ, ನೀನೇ ಅಲ್ವೇನೆ ಅಯ್ಯೋ ನನ್ನ ತೋರ್ ಮನೆ ಸಂದಕ್ಕಿರ್ತದ್ರಿ, ಹಂಗಿರ್ತದ್ರಿ ಹಿಂಗಿರ್ತದ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದು ನೀವೇ ತಾನೇ? ಯವ್ವ ನೀನು ಕರ್ಕೊಂಡ್ಬಿಟ್ಟು ಬಂದು ನನ್ನ ಮೇಲೆ ತಾಕ್ತಿದ್ದೀಗಲ್ಲ, ನಾನೇ ನಂತದ್ ಮಾಡಿದೆ ಅಂತ ಹೇಳ್ಬಿಟ್ಟು. ಈಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಿರ್ಚಾಡಿದ್ರೆ ಹಾಕಿಲ್ಲ. ನಮ್ಮ ಮನೆದು ಸಾಲ ಕೊಟ್ರೆ ನೀ ಅವರು ಬೀಗ ಕೊಡೋದು ಸುಮ್ಮನೆ ಕೊಡಕ್ಕಿಲ್ಲ. ಈಗ ಸದ್ದಿ ಕೊಡಕ್ಕೆ ನಮ್ಮ ತಾಗ ಎಲ್ಲ ಐತೆ ಕಾಸು, ತಿನ್ನಕ್ಕೆ ಏನಿಯ ಕಾಸಿಲ್ಲ. ಇನ್ನು ಆ ಮನೆನೂ ನಮಗೆ ಇಲ್ಲ, ಆ ಮನೇನು ನಮಗೆ ಬಿಡಕ್ಕಿಲ್ಲ. ಇವನಕ ಹಿಂಗ್ ಕುಂತ್ಕೊಂಡ್ಬಿಟ್ಟಿದ್ರ ರೋಡಾಗ ಎಲ್ರೂ? ಇವನ್ ವಿಷಯ ಮನೆಯೆಲ್ಲ ನಿಂತ್ಕೊಂಡು ದೊಂಬರಾಟನ ಆಡೋಣ ಅಂತ ಹೇಳ್ಬಿಟ್ಟು ಆಡ್ತಾ ಇದೀವಿ. ಬಾ ಜೊತೆಗೆ ಸೇರ್ಕೊಂಡು ನೀನು ದೊಂಬರಾಟ ಆಡಿವಂತೆ. ಇಲ್ಲಪ್ಪ ನಂಗೆ ಎಲ್ಲ ದೊಂಬರಾಟ ಆಡಕ್ಕೆಲ್ಲ ಬರೋದಿಲ್ಲ ನಂಗೆ. ಮತ್ತೆ ಬಾಯಿ ಮುಚ್ಕೊಂಡು ಹೋಗು. ಯಾಕೆ ಕಿಸ್ಕೊಂಡು ಇಲ್ಲಿ ನಿಂತಿದೀಗ? ಕಂಡೋರು ಯಾರನ್ನ ಬೀದಿಗೆ ಬಿದ್ಬಿಟ್ರೆ ಅಬ್ಬಬ್ಬಬ್ಬಬ್ಬ ಅದೇನು ಖುಷಿ ಆಯ್ತದ ನಿಮ್ಗಂತೂ. ಬೀದಿಗೆ ಬಿದ್ದಿರೋದು ಬಿದ್ದೋಗಿರೋದು ಮೆಟ್ನಾಗ ಹೊಡ್ಕೊಳ್ಳೋದು ಎಲ್ಲ ನೋಡಕ್ಕೆ ಅದೇನು ಖುಷಿ. ಯಾಕೆ ಕಾಯ್ಕೊಂಡಿರ್ತೀರ ನೀವಂತೂ? ಬಾ ನಮ್ಮ ಜೊತೆಗೆ ಸೇರ್ಕೊಂಡು ಕುಂತ್ಕ ಸೊರೈತದೆ. ಕುಂತ್ಕೊಳಕ್ಕೆ ಹಾಕಿಲ್ಲ ತಾನೆ? ಸುಮ್ಕೇನೆ ಹೋಗು. ಹೋಗಿ ಉರ್ದುಂಬ ಹೇಳ್ಕೊಂಬಿಟ್ಟು ಬಾ ಹೋಗು. ಬೀದಿನ ಕುಂತಿದ್ರು ಅಂತ ಹೇಳ್ಬಿಟ್ಟು ಅದೇ ತಾನೇ ನಿಮ್ಗೆ ಎಲ್ಲರಿಗೂ ಬೇಕಾಗಿರೋದು. ಹೋಗು ಸುಮ್ಕೇನಿಯ ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಅಯ್ಯೋ ನಮ್ಮ ವಿಷಯ ಸಿಕ್ಕಿದ್ರೆ ನೀವೇ ಸುಮ್ಕೆ ಬಿಟ್ಟರೆ ಊರೆಲ್ಲ ಸಾರ್ಕೊಂಬಿಟ್ಟು ಬರ್ತೀರಾ? ಈಗ ನೋಡು ಹೆಂಗೆ ಅಂತ ಹೇಳ್ಬಿಟ್ಟು. ಆಯ್ತು ಹೇಳು, ನಾನು ಊರು ತುಂಬ ಸಾರ್ಕೊಂಬಿಟ್ಟೆ ನೀ ಬರ್ತೀನಿ. ಬೇಬಸ್ಸಿಗಳ ಥರ ಏನು ನೆಲ್ದ ಕುಂತಿದ್ದೀರಾ? ಎದ್ದೋಳಿ. ನೋಡ್ದಾರೆಲ್ಲ ಬೀದಿನ ಬಿದ್ದವ್ರೆ ಅಂತ ಹೇಳ್ಬಿಟ್ಟು ಅನ್ಕೋಬೇಕು. ಹಂಗೆ ನೀನು ನೆಲ್ದ ಕುಂತವ್ರೆ. ಏನು ಇವರು ಒಂದು 10 ವರ್ಷದಿಂದ ನಿಂತ್ಕೊಂಡವ್ರೇನೋ? ಕುಂತ್ಕೊಳಕ್ ಆಗಿಲ್ವೇನೋ? ಈ ಕುಕ್ರು ಬಡ್ದವ್ರೆ ಅನ್ನಂಗೆ ಬೀದಿನ ಕುಕ್ರು ಬಡ್ದಿರೋದು ನೋಡು. ಅತ್ತೆ ನಿಮಗೆ ಮಾನ ಮರ್ವದಿ ಅಂತ ಜೋರಣೆಗೂ ಇಲ್ಲ. ಎಲ್ಲ ಚೆಲ್ತಾ ಇದ್ರೆ ಸಾರನ್ನ ಬಕೆಟಾಗ ಹಿಡ್ಕೊಂಡ್ ಬಂದಿದ್ರಲ್ಲ. ಏನು ಸಾರ ಕುಡ್ಕೋಬೇಕು ಅಂತ ಮಾಡಿದ್ರು ಏನು? ಬಕೆಟಾಗ ಸಾರು ಎತ್ಕೊಂಡ್ ಬಂದವ್ರೆ. ಅನ್ನ ಇಲ್ಲ, ಅದಕ್ಕೆ ಏನಿಲ್ಲ. ಬಕೆಟ್ ಸಾಂಬಾರು ಎತ್ಕೊಬಿಟ್ಟು ಬಂದು ಏನು ಮಾಡಿರ ನೀವು? ನಾವ್ ಏನಪ್ಪ ಮಾಡ? ನೀವು ಬಟ್ಟೆನೂ ಬರೇನೂ ತಂದಿಲ್ಲ, ಎಲ್ಲ ಒಳಗಡೆನೆ ಬಿದ್ದೈತೆ. ನಾವು ಸಾಯ್ತಿದೀವಿ. ನಿಮ್ ಕತೆ ನೋಡು. ಲೇ ಸುಮ್ಕಿರು. ಇದ್ರ ಮೇಲೆ ಯಾಕೆ ತೋರಿಸ್ತೀಯ ಕ್ವಾಪ? ಹೆಂಗ್ ಹೇಳ್ತಾಳ ನೋಡು ಕ್ವಾಪ. ಇದ್ರ ಮೇಲೆ ಯಾಕೆ ತೋರಿಸ್ತೀಯ ಕ್ವಾಪನ?
ಓ ಇವಳು ಮಕಕ್ಕೆ ಇಷ್ಟು ಸುಮ್ ಕುತ್ಕ ಓ ತಿನ್ನಕ್ಕೆ ಕೋಳಿ ಸಾರು ಮಾಡಿದ್ದು ನನ್ ದುಡಕ್ತಾನೆ ನಂದು ಬಂದಿರೋ ಪೆನ್ಷನ್ ದುಡಕ್ತಾನೆ ಮಾಡಿದ್ದು ಬಿಸಾಕಾಯ್ತದ ಅಯ್ಯಯ್ಯ ಹೆಂಗ ಆಡೇಳ ಇವಳಂತೂ ನೋಡು ನಂಗಂತೂ ವಯಸ್ಸಾಗೈತೆ ನಂಗೆ ಅದೆಲ್ಲ ಗೊತ್ತಿಲ್ಲ ಹೊಸ್ಕೊಂಡಿರಕ್ಕಾಗಕ್ಕಿಲ್ಲ ಈ ಸಾರ್ ತಗೊಂಡೋಗಿ ಯಾರಿಗಾನ ಹೊಸಿ ಕೊಟ್ರೆ ಒಂದು 3-4 ಮುದ್ದೆ ನನ್ನ ತೊಳಸ್ಕೊಡ್ತಾರೆ ತಿನ್ಕೊಂಡು ಬರ್ತೀನಿ ಅಷ್ಟೇ ಏನಿಯಾ ನಂಗೆ ಹೊಟ್ಟೆ ಹಸಿವಿಗೆಲ್ಲ ತಡ್ಕೊಳಕ್ಕಾಗಕ್ಕಿಲ್ಲ ಅದಕ್ಕೆ ತಕೊಬಿಟ್ಟು ಬಂದಿದ್ದು ಸಾರ ಬಿಸಾಕಾಯ್ತದೆ ಏನು ಕಷ್ಟಪಟ್ಟು ಮಾಡಿರೋದನ್ನ ಲೇ ಇದೇನ್ರ ಮಾಡ್ತಿದ್ದೀರಾ ಬೀದಿನ ಮರುವದಿ ಕಳ್ಕೊಂಡು ಲೇ ಇದೇನ್ಲೇ ಸಸೆ ಮಗ ಅಂತ ಹೇಳ್ಬಿಟ್ಟು ಹೋದಲ್ಲ ಸರಿಯಾಗಿ ಮಾಡಿದ್ರು ನೋಡು ಇಬ್ರು ಸೇರ್ಕೊಂಡು ನಮಗೆ ಸರಿಯಾಗಿ ಬೀದಿ ತಗೊಬಿಟ್ಟು ಬಂದವ್ರೆ ನಾನು ನನ್ನ ಫ್ಯಾಮಿಲಿನ ಎಲ್ಲರೂ ಎಲ್ಲ ನಿನ್ನಿಂದನೇ ಆಗಿದ್ದು ಮಗಳ ಕಡೆ ಸಪೋರ್ಟ್ ಮಾಡ್ತಿದ್ದಂಗೆ ಎಲ್ಲನೂ ಕುಣ್ಕೊಂಡು ಯಾವಾಗೂ ನನ್ನ ಸೊಸೆ ಮುದ್ದು ನಮ್ಮ ಅಂತ ಹೇಳ್ಬಿಟ್ಟು ಹೋದಲ್ಲ ಅದಕ್ಕೆ ನೋಡ್ದ ಸರಿಯಾಗಿ ಮಾಡೋಳೆ ನಿನ್ನ ಸೊಸೆ ನಮ್ಗಂತೂ ಅದೇನೋ ಅಂತಾರಲ್ಲ ಎಣಿಸ್ಕೊಂಡು ನೋಡ್ಕೋಬೇಕು ತಡಕ್ ನೋಡ್ಕೋಬೇಕು ಹಂಗೆ ಮಾಡೋಳೆ ಹಿಂಗೆ ನಾವು ಎಲ್ಲೋಗನಿ ಅಂತ ಹೇಳಿ ನೀನೇನಿಯಾ ನಾನು ನನ್ನ ಗಂಡ ಮಕ್ಕಳು ಎಲ್ಲ ಎಲ್ಲೋಗ್ಬೇಕು ಎಲ್ಲ ಬ್ಯಾಂಕರು ಈಚೆ ಕಡೆ ಹೋದ್ರು ನಮ್ಮನ್ನ ಸಾಲ ಕಟ್ಟು ಅಂತ ನಿನ್ ಸೊಸೆ ಕಟ್ಟಕ್ಕಿಲ್ಲ ಅಂತಾಳೆ ಮತ್ ನಾವೇನ್ ಮಾಡಿ ಸಾಯ್ಬೇಕು ಹೇಳು ನಿನ್ ಗಂಡನ ಮನೆ ಅಂತ ಇಲ್ವೇನೆ ನಿನ್ ಗಂಡನ ಮನೆಗೆ ಹೋಗು ನಮ್ಗೇನ ಸಂದಕಿರ ಮನೆ ನೀ ಐತಲ್ಲ ಅದಕ್ಕೆ ಹೋಗಿ ಹಂಗೋಸಿ ಹೊಂದ್ಕೊಂಡು ಜೀವನ ಮಾಡ್ಕೊಳ್ಳೋದು ಕಲಿ ಇಲ್ಲೆಲ್ಲ ಇದ್ರು ಬೆಲೆ ಇಲ್ಲ ಕಣಮಿ ಹೋಗ್ ಸುಮ್ಕೇನಿಯ ನನ್ನ ಮಾತು ಕೇಳಿ ಎಷ್ಟು ದಿನ ಅಂತ ಇಲ್ಲೇ ಸುಮ್ಕೇನಿಯ ಇದು ಮಾಡ್ಕೊಂಡು ಸತ್ಯೆ ಹೋಗ್ ಸುಮ್ಕೇನೇನೆ ಅಲ್ಲಿನ ಮನೆನೂ ಸಾಲ ಕಟ್ಟಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದೂ ಹಿಂಗೇನೇ ಆಗೈತೆ ಅದಕ್ಕೆ ತಾನೇ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲಿದ್ದು ಇಲ್ಲ ಅಂದಿದ್ರೆ ನಾವು ಯಾಕೆ ಇಲ್ಲಿ ಬಿದ್ದಿರ್ತಿದ್ವಿ ನಮ್ಗೇನು ತಲೆಕೆಟ್ಟೈತೆ ಇಲ್ಲಿ ಬಿದ್ದಿರಕ್ಕೆ ಒಳ್ಳೆ ಸಂದ ಕೇಳ್ತೀನಿ ನೀನಂತೂ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನಂಗಂತೂ ಈಗ ಏನು ಮಾಡ್ತಿರೋ ಮಾಡು ಇಲ್ಲ ನೀನು ಸಸಿಂಗ್ ಕರ್ಕೊಂಡು ಬಂದು ಸಾಲ ಕಟ್ಸಿ ಮನೆ ಇದು ಮಾಡ್ಕೊಡು ಇಲ್ಲ ನಾವು ಬೀದಿನಾಗ ಏನು ಕುತ್ಕೊಳಕಾಯ್ತದ ಹೇಳು ಎಂತ ಫ್ಯಾಮಿಲಿ ಕಟ್ಬಿಟ್ಟೆ ನೀನು ತಾನೇ ಕುಡ್ಕೊಂಡು ಇವನು ಕೊಟ್ಬಿಟ್ಟು ಮದುವೆ ಮಾಡಿದ್ದು ಈಗ ನೀನೇನು ನನಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ಏನಿಯಾ ಇಲ್ಲ ಅಂದ್ರೆ ನಾನೇನು ಸುಮ್ಮನಿರಕ್ಕಿಲ್ಲ ಅಯ್ಯೋ ನಾನೇನ್ ಮಾಡ್ದೆ ಅಂತ ಈಗ ನನ್ ಬುಡಕ್ ಬಂದು ನೋಡವ ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಕೊಂಕಣ ಸುತ್ತ ಬೈಲಾರಕ್ ಬಂದಂಗೆ ನನ್ ಬುಡಕ್ಕೆ ಬಂದ್ಬಿಟ್ಲತ್ತಾಗೆ ನಿಮ್ಗಿರ್ಬೇಕು ಅಯ್ಯೋ ಮಾತಿಗೆ ಮುಂಚೆ ಸಾಲ ಮಾಡ್ಕೊಂಡು ಬೀದಿಗೆ ಬರ್ರಿ ಅಂತ ನಾವೇನು ಹೇಳಿದ್ವಾ ತೀರ್ಸಕ್ಕಾಗಲ್ಲ ಅಂದ್ಮೇಲೆ ಸಾಲ್ವ ಯಾಕೆ ಮಾಡ್ಕೋಬೇಕು ಅಮ್ಮ ಪೂರಣ ಹೊಡಿಯ ಸಾಕು ಹೋಗಿ ನೀನು ಸಸೆಗೆ ಹೇಳ್ಬಿಟ್ಟು ನಾವ್ ಹಿಂಗೆ ಬೀದಿನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ಬಿಟ್ಟು ಸಾಲ್ವ ಕಟ್ಸಿಸ್ ಹೋಗು ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಅಣ್ಣ ಹಿಂಗೆ ಹೇಳ್ಬಿಟ್ಟು ಸಾಲ್ವ ಕಟ್ಸು ಇಲ್ಲ ಅಂದ್ರೆ ಅರ್ಧ ಎಕರೆ ಜಮೀನು ಮಾರಾಕ್ಬಿಡು ಅರ್ಧ ಎಕರೆ ಜಮೀನು ಮಾರಾಕ್ಬಿಟ್ಟು ಸಾಲ ತೀರ್ಸು ನನಗೇನಂತೆ ಜಮೀನ್ ಸುದ್ದಿಗೆ ಏನಾರ ಬಂದ್ರು ಅಣ್ಣ ತಂಗಿ ಇಬ್ರು ಮೆಟ್ಟಕೊಂಡು ಹೊಡೆದು ಬಿಡ್ತೀನಿ ಜಮೀನ್ ಸುದ್ದಿಗೆ ಬಂದ್ರೆ ಇವಾ ನನಗಂತೂ ದೊಂಬ್ರಾಟ ಹೋಗ್ಬಿಟ್ಟೈತೆ ನಮ್ಮ ಫ್ಯಾಮಿಲಿ ಏನಾರ ಮಾಡ್ಕೊಂಡು ಸಾಯ್ರಿ ಹೊಲಾಗಿಲ್ಲ ಮಾರದ್ ಗಿರೋದೆಲ್ಲನೂ ಇಲ್ಲ ಏನಾರ ಮಾಡ್ಕೊಳ್ರಿ ಮಾರಕ್ ಮಾತ್ರ ನಾನು ಬಿಡಾಕಿಲ್ಲ ಈಗಲೇ ಹೇಳಿದೀನಿ ಮನೆ ಹಿಂಗಾಗಿರೋದಕ್ಕೇನಿಯಾ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಏನು ಜಮೀನ್ ಬೇರೆ ಮಾರಕ್ ಹೋಗು ಜಮೀನ ನಂಗೆ ಗೊತ್ತೇಳಿ ಏನು ಮಾಡ್ಬೇಕು ಅಂತ ನಂಗೆ ಗೊತ್ತು ಸಂದಾಗ ಗೊತ್ತು ಅದನ್ನೇ ಏನೇನು ಮಾಡ್ತೀನಿ